ರಾಜ್ಯದೆಲ್ಲೆಡೆ ವ್ಯಾಕ್ಸಿನ್ ಖಾಲಿಯಾಗಿದೆ. ಖಾಲಿ ಬೋರ್ಡ್ಗಳು ಈಗ ಕಾಣಿಸ್ತಾ ಇದೆ. ಆದರೆ ವ್ಯಾಕ್ಸಿನ್ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು. ವ್ಯಾಕ್ಸಿನ್ ಕೊರತೆ ಈಗ ಎಲ್ಲಾ ಕಡೆ ಕಾಣಿಸ್ತಾ ಇದೆ. ಅನೇಕ ವ್ಯಾಕ್ಸಿನ್ ಕೇಂದ್ರಗಳಲ್ಲೂ ಕೂಡ ವ್ಯಾಕ್ಸಿನ್ ಇಲ್ಲ, ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳೇ ಕಾಣಿಸ್ತಾ ಇದೆ. ಆದರೆ ಆರೋಗ್ಯ ಸಚಿವರು ಹೇಳ್ತಾರೆ ಯಾವುದೇ ರೀತಿಯಂತಹ ವ್ಯಾಕ್ಸಿನ್ ಕೊರತೆ ಇಲ್ಲ, ನಮ್ಮ ಬಳಿ 5 ಲಕ್ಷ ವ್ಯಾಕ್ಸಿನ್ ದಾಸ್ತಾನು ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ದಿನಕ್ಕೆ 2-3 ಲಕ್ಷ ವ್ಯಾಕ್ಸಿನ್ ಕೊಡ್ತಾ ಇದ್ದೇವೆ. ನಾಳೆ ಮತ್ತಷ್ಟು ವ್ಯಾಕ್ಸಿನ್ ರಾಜ್ಯಕ್ಕೆ ಬರಲಿದೆ. ದೇಶದಲ್ಲೇ ಅತಿ ಹೆಚ್ಚು ವ್ಯಾಕ್ಸಿನ್ ಕೊಟ್ಟಿದ್ದು ಕರ್ನಾಟಕ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಅನೇಕ ಕಡೆಗಳಲ್ಲಿ ನಾವು ಪ್ರತಿನಿತ್ಯ ತೋರಿಸ್ತಾ ಇದ್ದೀವಿ, ವ್ಯಾಕ್ಸಿನ್ ಕೇಂದ್ರಗಳಲ್ಲಿ ನೋಡಿದ್ರೆ ಸಾಕಷ್ಟು ಜನ ನಿಂತಿರ್ತಾರೆ, ಸರತಿ ಸಾಲುಗಳು ಕಾಣಿಸ್ತಾ ಇರುತ್ತೆ, ವ್ಯಾಕ್ಸಿನ್ ಇಲ್ಲ ಅನ್ನುವಂತಹ ಬೋರ್ಡ್ಗಳು ಕೂಡ ಇರುತ್ತೆ. ಆದ್ರೆ ಆರೋಗ್ಯ ಸಚಿವರು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂತಹ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಇಲ್ಲ, ವ್ಯಾಕ್ಸಿನ್ ಖಾಲಿ ಇಲ್ಲ ಅನ್ನೋಂತಹದ್ದಲ್ಲ, ವ್ಯಾಕ್ಸಿನ್ ಇದೆ ನಮ್ಮಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಲಸಿಕೆ ಕೊರತೆ ಕಾಣ್ತಿದ್ದಾರೆ, ಎಲ್ಲ ಕಡೆನೂ ಲಸಿಕೆಗಳು ಸಿಗ್ತಿಲ್ಲ, ಕೆಲವೊಂದು ಕಡೆ ತಡ ಆಗ್ತಿದೆ. ನಿಮ್ಮ ಅಭಿಯಾನ ಬರ್ತಾ ಇದೆ, ಈ ತಿಂಗಳು ಇನ್ನು ಸ್ವಲ್ಪ ಹೆಚ್ಚಿಗೆ ಬರಬೇಕಾಗಿತ್ತು. ಆದರೆ ಆ ನಿಟ್ಟಿನಲ್ಲಿ ನಾನು ಬಹುಶಃ ಸೋಮವಾರ ಮಂಗಳವಾರ ದೆಹಲಿಗೆ ಪ್ರವಾಸ ಕೂಡ ಹೋಗ್ತಾ ಇದ್ದೀನಿ. ಮಾನ್ಯ ಆರೋಗ್ಯ ಸಚಿವರು ಮತ್ತು ಎಲ್ಲ ನಮ್ಮ ಹಿರಿಯ ಸಚಿವರ ಜೊತೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಅವ್ರ ಜೊತೆ ಸಮಾಲೋಚನೆ ಮಾಡಿ ಬೇಡಿಕೆಯನ್ನು ಹೆಚ್ಚು ಬೇಡಿಕೆಯನ್ನು ಇಡುವಂಥದ್ದು ಮತ್ತು ನಮ್ಮ ರಾಜ್ಯಕ್ಕೆ ಹೆಚ್ಚು ಸರಬರಾಜನ್ನು ಮಾಡೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿ ಮಾಡಲಿಕ್ಕೆ ಹೋಗ್ತೀವಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಲಸಿಕಾ ಮೇಳವನ್ನು ನಡೆಸಲಾಗಿದೆ. ಚಾಮರಾಜನಗರದಲ್ಲಿ ವಿದ್ಯಾರ್ಥಿಗಳು ಕ್ಯೂ ಅಲ್ಲಿ ನಿಂತಿದ್ದಾರೆ. ಪದವಿ ಕಾಲೇಜು, ಐಟಿಐ, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ವಿದ್ಯಾರ್ಥಿಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಲಸಿಕಾ ಮೇಳ ನಡೀತಾ ಇದೆ. ವಿದ್ಯಾರ್ಥಿಗಳು, ಸಿಬ್ಬಂದಿ ಸೇರಿ 8,352 ಮಂದಿಗೆ ಲಸಿಕೆಯನ್ನು ಕೊಡುವ ಗುರಿಯನ್ನ ಹೊಂದಲಾಗಿದೆ. ಸೊ ಹಿನ್ನೆಲೆಯಲ್ಲಿ ಪದವಿ ಕಾಲೇಜು, ಐಟಿಐ, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಹೆಚ್ಚಿನ ಒಂದು ಲಸಿಕೆಯನ್ನ ಜನರಿಗೆ ನೀಡುವಂತಹ ಗುರಿಯನ್ನ ಹೊಂದಲಾಗಿದ್ದು, ಆಲ್ಮೋಸ್ಟ್ 8,352 ಮಂದಿಗೆ ಲಸಿಕೆಯನ್ನ ನೀಡುವಂತಹ ಗುರಿಯನ್ನ ಹೊಂದಲಾಗಿದೆ. ಈ ಮೂಲಕ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ಲಸಿಕಾ ಮೇಳವನ್ನೇ ಆಯೋಜನೆ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕಾಯಿತು. ಯಾಕಂದ್ರೆ ಯಾರು ಕೂಡ ಲಸಿಕೆಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಶಿಕ್ಷಣ ಸಚಿವರು, ಅಲ್ಲಿನ ಉಸ್ತುವಾರಿ ಸಚಿವರಂತ ಸುರೇಶ್ ಕುಮಾರ್ ಅವರಾಗಿರ್ಬೋದು, ಅಲ್ಲಿನ ಜಿಲ್ಲಾಧಿಕಾರಿಗಳು ಕೂಡ ಜನರಲ್ಲಿ ಜಾಗೃತಿ ಮೂಡಿಸಿ ದಯವಿಟ್ಟು ಎಲ್ಲರೂ ಕೂಡ ಲಸಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡಬೇಕಾದ ಸಿಚುವೇಶನ್ ಚಾಮರಾಜನಗರದಲ್ಲಿ ಇತ್ತು. ಆದ್ರೆ ಈಗ ಲಸಿಕಾ ಮೇಳವನ್ನೇ ಅಲ್ಲಿ ಆಯೋಜನೆ ಮಾಡಲಾಗಿದೆ. ಈಗ ಸಾಕಷ್ಟು ಜನ ಲಸಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಮುಂದೆ ಬರ್ತಿದ್ದಾರೆ. ಅನೇಕ ವಿದ್ಯಾರ್ಥಿಗಳು, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಲಸಿಕೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಲಸಿಕಾ ಮೇಳವನ್ನೇ ಅಲ್ಲಿ ಆಯೋಜನೆ ಮಾಡುವುದರ ಮೂಲಕ ಎಲ್ಲರೂ ಕೂಡ ಲಸಿಕೆಯನ್ನ ಪಡಿಬೇಕು ಅಂತ ಹೇಳಿ ಜಾಗೃತಿಯನ್ನು ಮೂಡಿಸುವಂತದ್ದು, ಜೊತೆಗೆ ಈಗಾಗಲೇ ಅರಿವು ಮೂಡಿಸುವ ಕೆಲಸವನ್ನ ಮಾಡಲಾಗಿದೆ.